ಕನ್ನಡ ವಾಹಿನಿಗೆ ಸ್ವಾಗತ. ಗುಳೇದಗುಡ್ಡದ ಶ್ರೀ ಸಾಲೇಶ್ವರ ಪತ್ತಿನ ಸಹಕಾರ ಸಂಘ ನಿಯಮಿತ 21ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಶ್ರೀ ಸಾಲೇಶ್ವರ ಕಲ್ಯಾಣ ಮಂಟಪದಲ್ಲಿ ಜರುಗಿದೆ. ಕಾರ್ಯಕ್ರಮದ ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ಪಟ್ಟದಾರಿ ಮಹಾಸ್ವಾಮಿಗಳು ಸಸಿಗೆ ನೀರು ಎರೆಯುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಶ್ರೀಗಳು ಮತ್ತು ಆಡಳಿತ ಮಂಡಳಿಯವರಿಂದ ನಡೆಯಿತು. ಸಂಘದ ನಿರ್ದೇಶಕರು ಆದ ಶ್ರೀ ಪ್ರಕಾಶ್ ಎಸ್ ವಾಳದ ಉಂಕಿ ಅವರು 22/9/2024 ಜರುಗಿದ ವಾರ್ಷಿಕ ಸರ್ವಸಾಧಾರಣ ಸಭೆಗಳಿಂದ ಠರಾವುಗಳನ್ನು ಓದಿ ಹೇಳುವುದರ ಸಂಘದ ಅಧ್ಯಕ್ಷರು ಆದ ಶ್ರೀ ಚಂದ್ರಕಾಂತ್ ಕಲ್ಲಪ್ಪ ಶೇಖ ಅವರು ವಾರ್ಷಿಕ ವರದಿ ಓದಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿದ್ದಾರೆ. ನನಗೆ ಅತೀವ ಸಂತೋಷ ಅನಿಸುತ್ತದೆ. ಯಾವುದೇ ಒಂದು ಮಹತ್ ಕಾರ್ಯವನ್ನು ತ್ಯಾಗದಿಂದ ಮಾತ್ರ ಮಾಡಲು ಸಾಧ್ಯ ಎಂದು ಒಂದು ಘೋಷವಾಕ್ಯದೊಂದಿಗೆ ಪ್ರಗತಿಯ ಪಥದಲ್ಲಿ ಇರುವ ಸಂಘದ ದಕ್ಷ ಆಡಳಿತ ಮಂಡಳಿ, ವಿನಮ್ರ ನಡತೆಯ ಹಾಗೂ ಸೇವಾ ಮನೋಭಾವನೆ ಹೊಂದಿದ ಸಿಬ್ಬಂದಿ ವರ್ಗ ಹಾಗೂ ತಮ್ಮಂತ ಸಂತೃಪ್ತ ಗ್ರಾಹಕರನ್ನು ಪಡೆದಿರುವ ಈ ಸಂಘದ ಅಧ್ಯಕ್ಷನಾಗಿರುವುದು ನನ್ನ ಹೃದಯವನ್ನು ಭಾವಿಸುತ್ತೇನೆ. ಈ ಸಂಘವು 2013ರಲ್ಲಿಯೇ ರಾಜ್ಯ ಮಟ್ಟದಲ್ಲಿಯೇ ಅತ್ಯುತ್ತಮ ಸಹಕಾರಿ ಸಂಘವೆಂದು ಪ್ರಶಸ್ತಿ ಪಡೆದಿರುವುದು ನಮ್ಮ ಸಂಘದ ಅಭಿವೃದ್ಧಿಯ ಪ್ರತೀಕವಾಗಿದೆ. 2 ದಶಕಗಳನ್ನು ಪೂರ್ಣಗೊಳಿಸಿ ಈ ಸಂದರ್ಭದಲ್ಲಿ 22ನೇ ವಾರ್ಷಿಕ ಸಭೆಗೆ ಸಂಘದ ಪ್ರಗತಿ ಪಥದ ಈ ಸಾಧಾರಣ ವರದಿಯನ್ನು ತಮ್ಮೆಲ್ಲರಿಗೆ ಸಾದರಪಡಿಸುವುದಕ್ಕೆ ಸಂತೋಷವೆನಿಸುತ್ತದೆ. ಈ ವರದಿಯನ್ನು ಒಪ್ಪಿ ಅನುಮೋದನೆ ನೀಡುವ ಮೂಲಕ ಅನುಮೋದನೆ ನೀಡುವಂತೆ ತಮ್ಮಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಸಂಘದ ಸಜ್ಜನ ಕಟ್ಟಡದಲ್ಲಿ ಆಡಳಿತ ನಡೆಸುವುದಕ್ಕೆ ಸ್ಥಳಾವಕಾಶದ ಕೊರತೆ ಇತ್ತು. ಈ ಕಟ್ಟಡವನ್ನು ಏಕುಗೊಳಿಸಲು ಸಂಘದ ವತಿಯಿಂದ ಖರೀದಿಸಿದ ಜಾಗೆಯಲ್ಲಿ ಬಹುಮಹಡಿ ಕಟ್ಟಡವನ್ನು ಕಟ್ಟುತ್ತಿದ್ದು ಅತಿ ಶೀಘ್ರದಲ್ಲಿಯೇ ತಮ್ಮ ಸೇವೆಗೆ ಸಿದ್ಧವಾಗುತ್ತಿದೆ. ಸದಸ್ಯತ್ವ ಸಂಘದ ಆರಂಭದಲ್ಲಿ ಹಾಗೂ ತ್ಯಾಗ ಮನೋಭಾವನೆಯಿಂದ ಸೇವೆ ಸಲ್ಲಿಸತಕ್ಕಂಥ ನನ್ನೆಲ್ಲ ಹಿಂದಿನ ಆಡಳಿತ ಮಂಡಳಿಯ ಸದಸ್ಯರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಅವರ ಪರಿಶ್ರಮ ಕೂಡ ದೊಡ್ಡದು ಅಂತಕ್ಕಂಥದ್ದು ನಾನಿಲ್ಲಿ ತಿಳಿಸೋದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಆದ್ಮೇಲೆ ನಾವೆಲ್ಲ ವಿಚಾರಿಸಿದಂತೆ ಈ ಒಂದು ಸಂಘ ಸಾಲಿಗೆ ಯಾವುದೇ ಒಂದು ಮಹತ್ ಕಾರ್ಯಗಳು ಈ ಮಹತ್ ಕಾರ್ಯವನ್ನು ಸಾಧಿಸಬೇಕಾಗಿತ್ತಂದ್ರೆ ತ್ಯಾಗ ಮನೋಭಾವನೆಯಿಂದ ಮಾತ್ರ ಸಾಧಿಸುವುದಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಧ್ಯೇಯ ನಮ್ಮದು. ನಾನು ಇವತ್ತಿನ ದಿವಸ ಈ ಸಂಘದ ಅಧ್ಯಕ್ಷನಾಗಿ 1983ನೇ ಇಸ್ವಿಯಲ್ಲಿಯೇ ಈ ಒಂದು ಸಂಘವನ್ನು ಕಟ್ಟಬೇಕು ಅಂತ ಹೇಳಿ ನಾನು ನಮ್ಮ ಹಿಂದಿನ ಸದಸ್ಯರಾಗಿರ್ತಕ್ಕಂಥ ಬಸವರಾಜ್ ಹೆಗ್ಡೆ ಇರ್ಬೋದು, ಅಶೋಕ್ ಹೆಗ್ಡೆ ಇರ್ಬೋದು, ನಮ್ಮ ಬಸನ ಹಟ್ಟಿ ಇರ್ಬೋದು, ನಮ್ಮ ಕೆಲವು ಆತ್ಮೀಯ ಸುರೇಶ್ ಕರೆಸಿ ಇಲ್ಲ ಹಿಂಗೆ ಮಾಡ್ಬೇಕಂತ ಮಾಡಿವಿ, ನೀನು ಸರ್ಕಾರ ಮಾಡಬೇಕು ಅಂತ ಸ್ವಲ್ಪ ಇಲ್ಲ. ಇವತ್ತಿನ ದಿವಸ ಉರ್ದು ಸಿದ್ದಪುರ ಮನ್ಯಾಗ ಒಂದು ಮೀಟಿಂಗ್ ಕರೆದಾರ, ಎದುರು ಗೊತ್ತಿಲ್ಲ. ಆ ಮೀಟಿಂಗ್ನಾಗ ಈ ವಿಷಯನ ಪ್ರಸ್ತಾಪ ಮಾಡೋದು ಒಳ್ಳೆಯ ಅಭಿಪ್ರಾಯ ಇರ್ತದೆ. ಆದರೆ 1983ರಲ್ಲಿ ಪ್ರಾರಂಭ ಆಗಬೇಕಾಗಿರ್ತಕ್ಕಂಥ ಈ ಸಂಸ್ಥೆ ಕೆಲವೊಂದು ಅನಿವಾರ್ಯ ಕಾರಣ ಹಿರಿಯರು ನಮ್ಮ ಮೇಲೆ ಭರವಸೆ ಇರಲಿಲ್ಲ ಅಂತ ಅನಿಸ್ತದೆ. ನಾವು ಬಸವನ ಮತ್ತು ಹಟ್ಟಿ ಬಸವನ ಕೂಡ ಹೇಳಿದ್ದೇವೆ, ಇಲ್ಲ ಮಾಡೋದು ಚಲೋ ಆಗ್ತದೆ ಅಂತ ಹೇಳಿ ತೆಲಿ ಮ್ಯಾಗ ಮಾವು ಸಾರಿಲ್ಲ ಆಗಲಿ ಮೀಟಿಂಗ್ ಆಗಿ ಕಲ್ಯಾಣ ಮಂಟಪ ಇವತ್ತಿನ ಅಲ್ಲೇ ನಿಲ್ತದೆ. ಅದರ ನಂತರದಲ್ಲಿ ನೀವೆಲ್ಲರ ಸಹಕಾರದಿಂದ ಕಟ್ಟಿರ್ತಕ್ಕಂಥ ಸಂಸ್ಥೆ ಇವತ್ತಿನ ದಿವಸ ನಿಮ್ಮ ಮುಂದೆ ಅತ್ಯಂತ ಹೆಮ್ಮರವಾಗಿ ಬೆಳೆಯಾಕತ್ತದ, ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಯುವಕರಿಗೆ ಪ್ರಾಯ ಮುಗಿಸಿ ಇವತ್ತಿನ ದಿವಸ ಆ ಮನೆಯ ಒಂದು ಜವಾಬ್ದಾರಿಯನ್ನು ಕೊಡುವಂಥ ಒಂದು ಸಮರ್ಥ ವ್ಯಕ್ತಿಗಳಿಗೆ ನಾವು ಯಾಕೆ ಪರಿಗಣಿಸ್ತೀವಿ. ಹಂಗೆ ದಿವಸ ಇವತ್ತಿನ ದಿವಸ ಗುಳೇದಗುಡ್ಡ ನಗರ ಹಾಗೂ ಸುತ್ತಮುತ್ತಲಿನ 4 ಗ್ರಾಮಗಳು, ಅದರ ಜೊತೆಗೆ 4 ಶಾಖೆಗಳ ಜವಾಬ್ದಾರಿಯನ್ನು ಹೊತ್ತು ಈ ಸಂಘ ಇವತ್ತಿನ ದಿವಸ ನಿಂತಿದೆ ಅಂತ ಹೇಳೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಸಾಲೇಶ್ವರ ಬ್ಯಾಂಕಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಶ್ರೀ ಚಂದ್ರಶೇಖರ ಶೇಖ, ಉಪಾಧ್ಯಕ್ಷರು ಆದ ಶ್ರೀ ಸಂಗನ ಬಸಪ್ಪ ಚಿಂದಿ ಹಾಗೂ ನಿರ್ದೇಶಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ತಾಜಾ ಸುದ್ದಿಗಾಗಿ MTV News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.